ದಸರಾದಲ್ಲಿ ಕಂಬಳ ಆಯೋಜನೆ ಬಗ್ಗೆ ಅಪಸ್ವರ ಬರೋದು ಸರಿಯಲ್ಲ. ಕಂಬಳ ಸಮಿತಿ ನೋಡಿ, ಮೈಸೂರು ದಸರಾದಲ್ಲಿ ಕಂಬಳದ ಆಯೋಜನೆ ಬಗ್ಗೆ ಏನೀಗ ಅಪಸ್ವರಗಳು ಕೇಳಿ ಬರ್ತಾ ಇದೆಯಲ್ಲ, ಇದು ಸರಿಯಲ್ಲ. ಇದು ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಕಂಬಳ ಮೋಜು ಮಸ್ತಿಗಾಗಿ ನಡೆಯುವ ಕ್ರೀಡೆ ಅಲ್ಲ, ಕಂಬಳ ಒಂದು ಸಾಹಸ ಕ್ರೀಡೆ ಅಂತ ಹೇಳಿ ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಕಂಬಳಕ್ಕೆ ಯಾವುದೇ ರಾಜಕೀಯವನ್ನ ಎಳೆದು ತರಬೇಡಿ. ಕಂಬಳದಲ್ಲಿ ಯಾರ ಶೋಷಣೆ ದೂಷಣೆ ನಡೆಯೋದಿಲ್ಲ. ಕಂಬಳದ ಬಗ್ಗೆ ಯಾರೂ ಅಪಸ್ವರ ತೆಗೆಯೋದು ಬೇಡ. ದಸರಾದಲ್ಲಿ ಕಂಬಳ ನಡೆಯುವುದಕ್ಕೆ ಎಲ್ಲರೂ ಸಹಕರಿಸಿ ಅಂತೇಳಿ ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಕಂಬಳ ಯಾವುದೇ ಮೋಜು ಮಸ್ತಿಗೆ ನಡೆಯುವಂತ ಕ್ರೀಡೆ ಅಲ್ಲ. ಕಂಬಳ ಈ ರಾಜ್ಯದ ಗೌರವ ಘನತೆಯನ್ನು ಹೆಚ್ಚಿಸುವಂತ ಒಂದು ಸಾಹಸ ಕ್ರೀಡೆ. ಈ ಕ್ರೀಡೆಯನ್ನು ರಾಜ್ಯದ ಯಾವ ಮೂಲೆಯಲ್ಲಿ ಮಾಡಬಹುದು ಎಂಬ ಒಂದು ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಈಗಾಗಲೇ ಮಾಡಿದೆ. ಅದರೊಂದಿಗೆ ಕರ್ನಾಟಕ ಸರ್ಕಾರ ನಮ್ಮ ಕಂಬಳದ ಬಹಳ ದೊಡ್ಡ ಮನದಾಸೆಯಂತೆ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ರಾಜ್ಯ ಕ್ರೀಡೆಯಾಗಿ ಪುರಸ್ಕಾರ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ಈಗಾಗಲೇ ಅನುಷ್ಠಾನ ಮಾಡಿದೆ. ಕಂಬಳ ಯಾಕೆ ಮೈಸೂರಿನ ಕೆಲವೊಂದು ವ್ಯಕ್ತಿಗಳು ವಿರೋಧ ಮಾಡ್ತಾರೆ ಎಂಬುದು ನಮ್ಗೆ ಗೊತ್ತಿಲ್ಲ. ಮಹಾರಾಜರು, ನಮ್ಮ ಸಂಸದರು ಯದುವೀರವರು ಕೂಡ ಕಂಬಳದ ಬಗ್ಗೆ ಅವರು ಬಹಳಷ್ಟು ಅರಿತುಕೊಂಡಿದ್ದಾರೆ. ಅನೇಕ ಕಂಬಳಗಳಿಗೆ ಬಂದಿದ್ದಾರೆ. ನಮ್ಮ ಕಂಬಳ ಕೇವಲ ಸಾಂಪ್ರದಾಯಿಕ ಕಂಬಳಗಳು ಮಾತ್ರ ಈ ಜಿಲ್ಲೆಯಲ್ಲಿ ಅಥವಾ ಕಾಸರಗೋಡು, ಉಡುಪಿ, ಮಂಗಳೂರಲ್ಲಿ ನಡೆಯುವುದಲ್ಲ. ಇಲ್ಲಿ ಸಂಪ್ರದಾಯದೊಂದಿಗೆ ಆಧುನಿಕ ಸ್ಪರ್ಶ ನೀಡಿ ಅನೇಕ ಆಧುನಿಕ ಕಂಬಳಗಳು ನಡೀತಾ ಇದೆ. ಈ ಹಿಂದೆ ಸಾಂಪ್ರದಾಯಿಕ ಕಂಬಳ ನಡೀತಿರುವುದು ರಾಜ ಅರಸರ ಮನೆತನದ ಸಂದರ್ಭದಲ್ಲಿ. ಮೈಸೂರು ಸಂಸ್ಥಾನ